ಈ ಕಲ್ಲಿಂದ ಸಾವಿರಾರು ಜನ ರೋಗದಿಂದ ಸಾಯ್ಬೇಕಾದ್ರೆ ಕಲ್ಲಿಂದ ಜನಗಳಿಗೆಲ್ಲ ಹುಷಾರಾಯ್ತು ಅಂದ್ರೆ ನೀವೆಲ್ಲ ನಂಬ್ತೀರಾ. ಈ ಪವರ್ಫುಲ್ ದೇವಸ್ಥಾನ ಎಲ್ಲಿರೋದು ಅಂದ್ರೆ ಸಕ್ರಾಪಟ್ಟಣದಿಂದ ಸುಮಾರು 5 ಕಿಲೋಮೀಟರ್ ಆಗುತ್ತೆ. ನಿಮ್ಮ ಮನೆ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ನಿಮ್ಮ ಪರ್ಸನಲ್ ಪ್ರಾಬ್ಲಮ್ಸ್ ಏನೇ ಇದ್ರು ಈ ದೇವಸ್ಥಾನಕ್ಕೆ ಬಂದು ಅರ್ಕೆ ಕಟ್ಕೊಂಡ್ರೆ 100% ನಿಮಗೆ ನೆರವೇರುತ್ತೆ. ದೇವಸ್ಥಾನದ ಕತೆ ಹೇಳ್ಬೇಕಂದ್ರೆ ಒಂದ್ ಟೈಮ್ ಅಲ್ಲಿ ಮಲ್ನಾಡಿಂದ ಲಾರಿ ಫುಲ್ ಕಲ್ಗಳನ್ನ ಲೋಡ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ರೋಡಲ್ಲಿ ಹೋಗ್ಬೇಕಾದ್ರೆ ಊಟಕ್ಕೆ ಅಂತ ಅಂದ್ಬಿಟ್ಟು ಗಾಡಿನ ನಿಲ್ಸಿದ್ದಾಗ ಒಂದು ಕಲ್ಲು ನೆಲದ ಮೇಲೆ ಬಿದ್ಬಿಡುತ್ತೆ. ಕಲ್ ಬಿದ್ದಿದ್ದನ್ನ ನೋಡ್ಬಿಟ್ಟು ಡ್ರೈವರ್ ಕಲ್ಲು ಎತ್ತಕ್ ಹೋಗ್ತಾರೆ, ಆ ಕಲ್ಲು ಮೇಲ್ ಬರೋದೇ ಇಲ್ಲ. ಇನ್ನೇನು ಒಂದೇ ಕಲ್ಲಲ್ಲ ಅಂತಂದ್ಬಿಟ್ಟು ಡ್ರೈವರ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾನೆ. ಸ್ವಲ್ಪ ದಿನಗಳಾದ್ಮೇಲೆ ಅಕ್ಕಪಕ್ಕ ಊರಲ್ಲಿರೋರ್ಗೆಲ್ಲ ರೋಗ ಬರಕ್ಕೆ ಶುರು ಆಗುತ್ತೆ. ಸ್ವಲ್ಪ ದಿನಗಳಾದ್ಮೇಲೆ ಊರಲ್ಲಿರೋರೆಲ್ಲ ಹೋಗ್ಬಿಟ್ಟು ಪೂಜೆ ಮಾಡೋ ದೇವ್ರ ಹತ್ರ ಕೇಳ್ತಾರೆ, ಯಾಕೆ ಈ ತರ ಆಗ್ತಿದೆ ಅಂತ ಹೇಳಿ. ದೇವ್ರಿಗೆ ಕೇಳಿದಾಗ ಇದು ಮಲ್ನಾಡ್ ಚೌಡಿ, ಇದಕ್ಕೆ ಹೋಗ್ಬಿಟ್ಟು ನೀವೆಲ್ಲ ಪೂಜೆ ಮಾಡಿ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಊರಲ್ಲಿರೋ ಜನಗಳೆಲ್ಲ ಸೇರ್ಬಿಟ್ಟು ದೇವಿಗೆ ಪೂಜೆ ಮಾಡಕ್ಕೆ ಶುರು ಮಾಡ್ತಾರೆ. ಮೈಯಲ್ಲಿರೋ ರೋಗ ಎಲ್ಲ ದೂರ ಆಗುತ್ತೆ. ಈ ದೇವಿಯ ಇತಿಹಾಸ ಇನ್ನೂ ತುಂಬಾ ಇದೆ. ಅದೆಲ್ಲ ತಿಳಿಸ್ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಲಾಂಗ್ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಈ ವಿಡಿಯೋಗೆ ಎಲ್ಲರೂ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ದೇವಿಯ ಇತಿಹಾಸ ತುಂಬಾ ಜನಕ್ಕೆ ಗೊತ್ತಿಲ್ಲ. ಗೊತ್ತಾಗ್ಬೇಕಂದ್ರೆ ಆದಷ್ಟು ಈ ವಿಡಿಯೋನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತೆ ಆದಷ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಶನ್ ವಿಡಿಯೋಸ್ಗೆ ಮರಿದಲೆ ಮನೋಹರ್ ಕಡೂರಕನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ.